ಓಕೆನಾ. ಹಾಗಿದ್ರೆ ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನ್ ನಾವು ನೋಡ್ತಾ ಬಂದರೆ ಸೆಕ್ಟರ್ ವೈಸ್ ಎಸ್ ಇಂಪಾರ್ಟೆಂಟ್ಲಿ ಸೆಕ್ಟರ್ ವೈಸ್ ಯಾವ್ಯಾವ ಸೆಕ್ಟರ್ದು ಎಷ್ಟೆಷ್ಟು ಗ್ರೋತ್ ಆಗಿದೆ. ಓಕೆನಾ. ಸೊ ದೇರ್ ಇಸ್ ಅ 3 ಸೆಕ್ಟರ್ಸ್ ಇನ್ ಎಕಾನಮಿ: ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರೆಸ್ಟ್ರಿಯಲ್ ಸೆಕ್ಟರ್. ಅದ್ರ ಪ್ರಕಾರ ಯಾವ್ಯಾವುದು ನೋಡ್ತಾ ಹೋದರೆ ಎಸ್ ಇಂಪಾರ್ಟೆಂಟ್ಲಿ ನಾವು ಫಸ್ಟ್ಗೆ ಏನು ಮಾಡಬೇಕು, ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ಸ್ ನೋಡ್ಬೇಕು, ಬೇಸ್ ಇಯರ್ದು ಮತ್ತು ಕರೆಂಟ್ ಇಯರ್ದು. ಓಕೆನಾ. ಎಸ್. ಹಾಗಿದ್ರೆ ಸೊ ಫಸ್ಟ್ಗೆ ಸೆಕ್ಟರ್ ವೈಸ್ ಎಲ್ಲಿಗೆ ಕಾಂಟ್ರಿಬ್ಯೂಷನ್, ಜಿ ಡಿ ಪಿ. ಫಸ್ಟ್ ಒನ್ ವಿಲ್ ಗೋ ವಿತ್ ಬೇಸ್ ಇಯರ್ ಆ್ಯಂಡ್ ಸೆಕೆಂಡ್ ವಿಲ್ ಗೋ ವಿತ್ ಕರೆಂಟ್ ಇಯರ್. ಓಕೆ. ಬೇಸ್ ಇಯರ್ನ ಪ್ರಕಾರ ಎಸ್ ಫಸ್ಟ್ ಒನ್ ಇಸ್ ಅಗ್ರಿಕಲ್ಚರಿಂದ 1.8, ಇಂಡಸ್ಟ್ರಿಯಿಂದ 7.6, ಸರ್ವಿಸ್ ಸೆಕ್ಟರಿಂದ 8.6. ಎಸ್. ಪ್ರೈಮರಿ ಸೆಕ್ಟರಿಂದ ಬಂದಿದ್ದು 1.8, ಸೆಕೆಂಡರಿ ಸೆಕ್ಟರಿಂದ ಬಂದಿದ್ದು 7.6 ಅಂದರೆ ಟೆರೆಸ್ಟ್ರಿಯಲ್ ಸೆಕ್ಟರ್ನ ಬಂದಿದ್ದು 8.6. ಇದು ಬೇಸ್ ಇಯರ್ನ ಪ್ರಕಾರ. ಓಕೆ. ದೆನ್ ವಿಲ್ ಗೋ ವಿತ್ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ ಬಂದ್ವಿ ಅಂತಂದರೆ ಎಸ್ ಕರೆಂಟ್ ಇಯರಲ್ಲಿ ಎಸ್ ಅಗೇನ್ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟೆರೆಸ್ಟ್ರಿಯಲ್ ಸೆಕ್ಟರ್. ಓಕೆ. ಪ್ರೈಮರಿ ಸೆಕ್ಟರ್ಗೆ 5.6, ಪ್ರೈಮರಿ ಸೆಕ್ಟರ್ಗೆ 5.6 ಅಂದರೆ ಅಲ್ಲಿದ್ದ. ಸೊ ಸೆಕೆಂಡರಿ ಸೆಕ್ಟರ್ 7.0 ಆ್ಯಂಡ್ ಟೆರೆಸ್ಟ್ರಿಯಲ್ ಸೆಕ್ಟರಿಂದ 12.8. ಓಕೆ. ಸೊ ಇದನ್ನು ನಾವೇನು ಕರಿತೀವಿ, ಜಿ ಡಿ ಪಿ ಕಾಂಟ್ರಿಬ್ಯೂಷನ್. ಓಕೆನಾ. ಇನ್ನು ಸೊ ನೆಕ್ಸ್ಟ್ ಹಾಕಿದ್ರೆ ನಮ್ಗೆ ಟೋಟಲ್ ನ್ಯಾಷನಲ್ ಇನ್ಕಮ್ ಒಳಗೆ ಟೋಟಲ್ ಸ್ಟೇಟ್ ಇನ್ಕಮ್, ಸಾರಿ ನ್ಯಾಷನಲ್ ಇನ್ಕಮ್ ಅಲ್ಲ, ಇಟ್ ಈಸ್ ಸ್ಟೇಟ್ ಎಕನಾಮಿಕ್ ಸರ್ವೆ ಆಗಿದ್ದರಿಂದ ಸೊ ವಿಲ್ ಗೋ ವಿತ್ ಸ್ಟೇಟ್ ಇನ್ಕಮ್ಗೆ. ಎಸ್ ವೆರಿ ಇಂಪಾರ್ಟೆಂಟ್ಲಿ ಸ್ಟೇಟ್ ಇನ್ಕಮ್. ಹಾಗಿದ್ರೆ ಸ್ಟೇಟ್ ಇನ್ಕಮ್ಗೆ ಯಾವ್ಯಾವ ಸೆಕ್ಟರಿಂದ ಎಷ್ಟೆಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಬಂತು. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಪ್ರೈಮರಿ ಸೆಕ್ಟರ್. ಎಸ್ ಪ್ರೈಮರಿ ಸೆಕ್ಟರಿಂದ ವಿ ಅರ್ನ್ 13.0%. ಔಟ್ ಆಫ್ 100%, ವಿ ಅರ್ನ್ 13.70% ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್ ಆರ್ ಪ್ರೈಮರಿ ಸೆಕ್ಟರ್. ದೆನ್ ವಿ ಅರ್ನ್ 19.58% of income out of 100% from secondary sector, or it is also called as industrial sector. Okay. And finally we earn 66.72% out of 100%, we earn 66.72% from terrestrial sector or service sector. ಟೆರೆಸ್ಟ್ರಿಯಲ್ ಸೆಕ್ಟರ್ ಆರ್ ಸರ್ವಿಸ್ ಸೆಕ್ಟರ್. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ವಿ ಆರ್ ಅರ್ನಿಂಗ್ ಹೈಯೆಸ್ಟ್ ಇನ್ಕಮ್ ಫ್ರಮ್ ಸರ್ವಿಸ್ ಸೆಕ್ಟರ್ ಓನ್ಲಿ. ಅರ್ಥ ಆಗ್ಲಿಕ್ಕತ್ತದ. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಗ್ರೂಪ್ ಸಿಯಲ್ಲಿ ಕೇಳ್ತಾನೆ. ಸೊ ಈಗ ಗ್ರೂಪ್ ಸಿಯಲ್ಲಿ ಒಂದು ಕ್ವಶನ್ ಬಂದಿತ್ತು. ಎಸ್ ಇಂಡಿಯಾ ಇಷ್ಟು ಕರ್ನಾಟಕ. ಓಕೆ. ಕ್ವಶನ್ ಏನು, ಇಂಡಿಯಾ ಮತ್ತು ಕರ್ನಾಟಕ ಎರಡಕ್ಕೂ ಸೇರಿ ಹೈಯೆಸ್ಟ್ ಇನ್ಕಮ್ ಎಲ್ಲಿ ವಿಚ್ ಸೆಕ್ಟರಿಂದ ಅರ್ನ್ ಮಾಡ್ಲಿಕ್ಕತ್ತೀವಿ. ಇಂಡಿಯಾ ಆ್ಯಸ್ ವೆಲ್ ಆಸ್ ಅ ಕರ್ನಾಟಕ, ದೀಸ್ 2 different units or governments from where they are earning highest income. ಓಕೆನಾ. ಆಪ್ಷನ್ ಎ ಪ್ರೈಮರಿ ಸೆಕ್ಟರ್ ಇಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಇಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್. ಆಪ್ಷನ್ ಬಿ ಇಂಡಸ್ಟ್ರಿಯಲ್ ಸೆಕ್ಟರ್ ಇಸ್ ಟು ಸರ್ವಿಸ್ ಸೆಕ್ಟರ್. ಆಪ್ಷನ್ ಸಿ ಸರ್ವಿಸ್ ಸೆಕ್ಟರ್ ಇಸ್ ಟು ಸರ್ವಿಸ್ ಸೆಕ್ಟರ್. ಆಪ್ಷನ್ ಡಿ ಸರ್ವಿಸ್ ಸೆಕ್ಟರ್ ಇಸ್ ಟು ಅಗ್ರಿಕಲ್ಚರ್ ಸೆಕ್ಟರ್. It's a very simple basic question we have. ಓಕೆನಾ. ಥಿಂಗ್ ಈಸ್ ಸಿಂಪಲ್ ಥಿಂಗ್. ಈಗ ಭಾರತ ಯಾವ ಸೆಕ್ಟರಿಂದ ಹೈಯೆಸ್ಟ್ ಇನ್ಕಮ್ ಅರ್ನ್ ಮಾಡ್ಲಿಕ್ಕತ್ತದ, ಸರ್ವಿಸ್ ಸೆಕ್ಟರ್. ಕರ್ನಾಟಕ ಯಾವ ಸೆಕ್ಟರಿಂದ ಹೈಯೆಸ್ಟ್ ಅರ್ನ್ ಮಾಡ್ಲಿಕ್ಕತ್ತದ, ಸರ್ವಿಸ್. ರೈಟ್ ಆನ್ಸರ್ ಇಸ್ ಸಿ ಓನ್ಲಿ. ಏನು ಕನ್ಫ್ಯೂಸ್ ಇದ್ದಾರೆ ನಿಮ್ಗೆ? ಡೋಂಟ್ ಸೇ ದಟ್ ಬಿಟ್ವೀನ್. ಓಕೆ. ಓಕೆ ನೆಕ್ಸ್ಟ್ ಅರ್ಥ ಆಗ್ಲಿಕ್ಕತ್ತಲ್ಲ. ಸೊ ಈ ರೀತಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂತಂದರೆ ಕ್ವಶನನ್ನು ಕೇಳ್ತಾ ಹೋಗ್ತಾನೆ. ಅರ್ಥ ಆಗೋದೈತಿ. ಸೊ ಹಾಗಾಗಿ ಸ್ವಲ್ಪ ಎಕನಾಮಿಕ್ಸಲ್ಲಿರುವಂಥ ಎಲ್ಲ ಡೇಟಾಗಳನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಇನ್ನು ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್. ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್ ವಿ ನೋ ಪರ್ ಕ್ಯಾಪಿಟಾ ಇನ್ಕಮ್. ಎಸ್ ವಾಟ್ ಯು ಮೀನ್ ಬೈ ಪರ್ ಕ್ಯಾಪಿಟಾ ಇನ್ಕಮ್? ಎಸ್ ಸ್ಟೇಟ್ ಪರ್ ಕ್ಯಾಪಿಟಾ income. State per capita income. Okay. Here we are calculating state per capita income. The formula is
ಸ್ಟೇಟ್ ಇನ್ಕಮ್ divided by total population of the state. ಓಕೆನಾ? ಸೊ ಅಗೇನ್ ಈ ವರ್ಷ ಎಷ್ಟದ, ಲಾಸ್ಟ್ ಇಯರ್ ಎಷ್ಟಿತ್ತು, ಓಕೆನಾ? ಸೊ 2 ವರ್ಷದ್ದು ಕೂಡ ಇಲ್ಲಿ ಡೇಟಾ ಅದ. ಸೊ ಇದು 2022-23 ಇಟ್ ಮೀನ್ಸ್ ಲಾಸ್ಟ್ ಎಕನಾಮಿಕ್ ಇಯರ್, ಅಂದರೆ ಲಾಸ್ಟ್ ಎಕನಾಮಿಕ್ ಅಂದರೆ ಈ ಎಕನಾಮಿಕ್ ಸರ್ವೆಕ್ಕಿಂತ ಕಳೆಯ ಎಕನಾಮಿಕ್ ಇಯರ್, ಓಕೆನಾ? ಪ್ರೀವಿಯಸ್ ಇಯರ್. ಓಕೆ, ಇನ್ನು 2023-24 ಓಕೆನಾ? ಚಲೋ, ಎಷ್ಟಿತ್ತು ಸ್ಟೇಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿತ್ತು ಅಂತಂದರೆ 3,04,474. 3,04,474. ಹೌ ಮಚ್? 3,04,474 and according to 2022-23 economic survey. And this year means previous year, ನಾವು ಈಗೇನು ಎಕನಾಮಿಕ್ ಸರ್ವೆ ಡಿಸ್ಕಸ್ ಮಾಡಲಿಕ್ಕೆ ಅದ್ರ ಪ್ರಕಾರ 3,32,926. 3,32,926. How much? 3,32,926. Okay, so this figure is important for your examination. ಇದಕ್ಕೆ ಇಂಪಾರ್ಟೆಂಟ್, ಓಕೆನಾ? ಹಾಗಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನು ಕರಿತೇವಲ್ಲ, ಸೊ ಈ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಇನ್ ಇಂಡಿಯಾ ತೆಲಂಗಾಣ ಈಸ್ ಅ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಸ್ಟೇಟ್. ಯಾವುದು? ತೆಲಂಗಾಣ. ಎಸ್, ತೆಲಂಗಾಣ. we are in third place. Presently we are in third place. Telangana is the highest per capita income state. Yeah, ಅಂದ್ರೆ ನಾಟ್ ಓನ್ಲಿ ಕಂಪ್ನಿ, ಎಲ್ಲ ಫ್ಯಾಕ್ಟರ್ಸು ಇಂಪಾರ್ಟೆಂಟ್ ಆಗ್ತವೆ, ಓಕೆನಾ? ಎಸ್ ಆರ್ ನೋ? ಸೊ ಓಕೆ, ಎಸ್. ಇನ್ನು ನಿಮ್ಗೆ ನಾನು ಹೇಳಿದ್ದೆ, ನಾನು ಪ್ರೀವಿಯಸ್ ಕ್ಲಾಸ್ ಬೇಸಿಕ್ಸ್ ಹೇಳೋ ಮುಂದೆ ಕರ್ನಾಟಕವನ್ನು ಎಷ್ಟು ರೆವಿನ್ಯೂ ಡಿವಿಷನ್ಸ್ ಆಗಿ ಬೈಫರ್ಕೇಟ್ ಮಾಡಿದ್ವಿ? ಹೌ ಮೆನಿ ರೆವಿನ್ಯೂ ಡಿವಿಷನ್ಸ್ ಇನ್ ಕರ್ನಾಟಕ? 4. ಯಾವ್ಯಾವುದು? ಮೇನ್ ಕಲಬುರ್ಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು ಅಷ್ಟೇ. ಓಕೆ, ಎಸ್. ಹಾಗಿದ್ರೆ ಯಾವ ಡಿವಿಷನ್ದ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅದಪ್ಪ ಅಂದರೆ ಬೆಂಗಳೂರು ಅರ್ಬನ್. ಓಕೆ, ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ಡಿವಿಷನ್? ಬೆಂಗಳೂರು ಅರ್ಬನ್. ಬೆಂಗಳೂರು ಅರ್ಬನ್ ಎಷ್ಟದ ಅಂತಂದರೆ, ಎಸ್, ವೆರಿ ಇಂಪಾರ್ಟೆಂಟ್ಲಿ 7,60,362. 7,60,362 highest. Then lowest per capita income ಯಾವುದು? ಎಸ್, ಕಲಬುರ್ಗಿ. ಕಲಬುರ್ಗಿ, ಓಕೆನಾ? ಹೌ ಮಚ್? 1,39,361. ಓನ್ಲಿ 1,39,361 ಓನ್ಲಿ. ಯಾ, ಅರ್ಬನ್ ಮೈ. ಓಕೆ, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ವೈಸ್. ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಇರುವಂಥ ಡಿಸ್ಟ್ರಿಕ್ಟ್ ಯಾವುದು? ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂಥ ಡಿಸ್ಟ್ರಿಕ್ಟ್ ಅಗೇನ್ ಬೆಂಗಳೂರು ಅರ್ಬನ್. ಲೋವೆಸ್ಟ್ ಬಂದ್ಬಿಟ್ಟು ಕಲಬುರ್ಗಿ. ಕಲಬುರ್ಗಿ. ಓಕೆ, ಹೈಯೆಸ್ಟ್ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್, ಲೋವೆಸ್ಟ್ ಬಂದ್ಬಿಟ್ಟು ಕಲಬುರ್ಗಿ. ಓಕೆನಾ? ಎಸ್. ಇನ್ನು ಜಿ ಡಿ ಪಿಯಲ್ಲಿ ಯಾವ್ಯಾವ ಸೆಕ್ಟ್ರ್ ಒಳಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಅದ? ಜಿ ಡಿ ಪಿಯಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಕು ಹೈಯೆಸ್ಟ್ ಅದ? ಎಸ್, ಸೆಕ್ಟರ್ ವೈಸ್ ಜಿ ಡಿ ಪಿಗೆ ಡಿಸ್ಟ್ರಿಕ್ಟ್ಸ್. ಓಕೆ, ಯಾವ್ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಅದ? ಅಗ್ರಿಕಲ್ಚರ್ ಸೆಕ್ಟರ್ ಬೆಳಗಾವಿ. ಅಗ್ರಿಕಲ್ಚರ್ ಬೆಳಗಾವಿ. ಇಂಡಸ್ಟ್ರಿ ಬೆಂಗಳೂರು ಅರ್ಬನ್. ಬೆಂಗಳೂರು ಅರ್ಬನ್. ಸರ್ವಿಸ್ ಸೆಕ್ಟರ್, ಎಸ್, ಬೆಂಗಳೂರು ಅರ್ಬನ್. ಓಕೆ, ಸೊ ಹಾಗಿದ್ರೆ ಈ ಎಕನಾಮಿಕ್ ಸರ್ವೆ ಪ್ರಕಾರ
ಕರ್ನಾಟಕದ ಆನ್ ಆನ್ ಎವರೇಜ್ ಇನ್ಫ್ಲೇಷನ್, ಎವರೇಜ್ ಇನ್ಫ್ಲೇಷನ್, ರೇಟ್ ಆಫ್ ಇನ್ಫ್ಲೇಷನ್, ಎವರೇಜ್ ರೇಟ್ ಆಫ್ ಇನ್ಫ್ಲೇಷನ್ 4, how much? 4, how much? 4%, 4%. Okay, then what do you mean by inflation? Purchasing power, whom's purchasing power? Either person or consumer or currencies? No. Yes, here the purchasing power of the currency is reduced. Why? The rate of general commodities increasing. Okay, ಇಲ್ಲಿ ಏನಾಗ್ತದಪ್ಪ ಅಂದರೆ the general price level of the commodity ಏನಾಗ್ತದೆ, increase ಆಗ್ತದೆ. Yes, importantly general price level of the commodity. Yes, importantly, yes, general price level of commodity ಏನಾಗ್ತದಪ್ಪ ಅಂತಂದರೆ increase ಆಗ್ತದೆ. Purchasing power of the currency, purchasing power of the currency ಏನಾಗ್ತದಪ್ಪ ಅಂತಂದರೆ ರೆಡ್ಯೂಸ್ ಆಗ್ತದೆ. ಓಕೆನಾ? ಎಸ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಓಕೆ, ಸೊ ಆ ಇನ್ಫ್ಲೇಷನಲ್ಲಿ ಅಗೇನ್ ದೆರ್ ಇಸ್ ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್ಸ್ ವಿ ಹ್ಯಾವ್. ಸೇ ಫಾರ್ ಎಕ್ಸಾಂಪಲ್, ಸೊ ಕ್ರೀಪಿಂಗ್ ಇನ್ಫ್ಲೇಷನ್, ಫಸ್ಟ್ ಒನ್ ಇಸ್ ಕ್ರೀಪಿಂಗ್, ಸೆಕೆಂಡ್ ಇಸ್ ವಾಕಿಂಗ್, ಥರ್ಡ್ ಒನ್ ಇಸ್ ರನ್ನಿಂಗ್, fourth one hyperinflation. Okay, on the basis of the percentage of inflation, first one is on the basis of the percentage of inflation, we are categorized into 4 categories. First one is creeping, walking, running, hyper, on the basis of percentage. Again, on the basis of case, again there is a 2 types of inflation. First one is cost push inflation, second one is whatever else. Okay na, cost push inflation, demand pull inflation. Okay, ಹಾಗಿದ್ರೆ what is the rate? If in case inflation, the rate of inflation is 0 to 3%, that is called as creeping inflation. Okay, if in case the rate of percentage is 3 to 10%, that is called as walking inflation. If in case the rate of 10 to 20%, that is called as running inflation. If in case the rate of inflation is more than 20%, that is called as hyperinflation. Yes, ಇಲ್ಲಿ ನೋಡ್ರಿ, so creeping inflation always good for economy. Yes, creeping inflation is always good for economy, because ಯಾವಾಗಲೂ ₹1 ₹2 ಹೆಚ್ಚು ಕಡಿಮೆ ಆದಾಗ ಕನ್ಸ್ಯೂಮರ್ ಮೇಲೂ ಇಂಪ್ಯಾಕ್ಟ್ ಆಗೋದಿಲ್ಲ, ಜೊತೆಗೆ ದ ಪರ್ಸೆಂಟೇಜ್ ಆಫ್ ದ ಪ್ರಾಫಿಟ್ ಆಫ್ ದ ಪ್ರೊಡ್ಯೂಸರ್ದು ಏನಾಗ್ತದಪ್ಪ ಅಂದರೆ ಇನ್ಕ್ರೀಸ್ ಆಗ್ತದೆ. ಅಗೇನ್ ಸ್ವಲ್ಪ ಪ್ರಮಾಣದಲ್ಲಿ ಪರ್ಸೆಂಟೇಜ್ ಆಫ್ ದ ಪ್ರಾಫಿಟ್ ಇನ್ಕ್ರೀಸ್ ಆದಂಗೆ ದ ಪ್ರಾಫಿಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಮೋಟಿವೇಟ್ ದಿ ಪ್ರೊಡ್ಯೂಸರ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಹಾಗಾಗಿ ದೀಸ್ ಟೈಪ್ ಆಫ್ ಇನ್ಫ್ಲೇಷನ್ ಆರ್ ವೆರಿ ಗುಡ್ ಫಾರ್ ಎಕಾನಮಿ. ಇದು ದಿಸ್ ನೈದರ್ ಅ ಗುಡ್ ನಾರ್ ಅ ಬ್ಯಾಡ್ when it comes to walking inflation. ಇದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಬಟ್ ಈ ರೀತಿ ರೇಟ್ ಆಫ್ ಇನ್ಫ್ಲೇಷನ್ ಇದ್ದಾಗ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಮೆಜರ್ಸ್, ಮಿಟಿಗೇಷನ್ ಮೆಜರ್ಸ್. ಗೌರ್ಮೆಂಟ್ ಇಲ್ಲಿ ಏನು ಮಾಡಬೇಕು, ಮಿಟಿಗೇಷನ್ ಮೆಜರ್ಸ್ ತೊಗೊಳ್ಳೇಬೇಕು. ಇಫ್ ಇನ್ ಕೇಸ್ ತೊಗೊಳ್ದಾಗ ಹಂಗೆ ಬಿಟ್ಟಿಪ್ಪ ಅಂತಂದರೆ ಅಗೇನ್ ದ ಇನ್ಫ್ಲೇಷನ್ ಜಂಪ್ಸ್ ಹಿಯರ್. ಇದಾಗ ಆರ್ಥಿಕತೆಗೆ ಸಮಸ್ಯೆ ಆಗ್ತದೆ, ಇಲ್ಲಿ ಬಂದರೆ ಎಕನಾಮಿಕ್ ಕ್ರೈಸಿಸ್ ಆಗ್ತದೆ. ಅರ್ಥ ಆಗ್ಲಿಕ್ಕತ್ತದ? ಎಸ್, ದಟ್ ಈಸ್ ಕಾಲ್ಡ್ ಆಸ್ ಆನ್ ದ ಬೇಸ್ ಆಫ್ ಪರ್ಸೆಂಟೇಜ್. ಆನ್ ದ ಬೇಸ್ ಆಫ್ ಕೇಸ್ ಕಾಸ್ಟ್ ಪುಷ್, ಡಿಮ್ಯಾಂಡ್ ಪುಲ್. ಅಂದರೆ ಇವಾಗ ಒಂದು ಕಮಾಡಿಟಿದ ಪ್ರೈಸ್ ಇನ್ಕ್ರೀಸ್ ಆಗಬೇಕಂದ್ರೆ ದೇರ್ ಇಸ್ ಓನ್ಲಿ 2 ಫ್ಯಾಕ್ಟರ್ಸ್. ಫಸ್ಟ್ ಒನ್ ಈಸ್ ಪ್ರೊಡಕ್ಷನ್ ಕಾಸ್ಟ್, ಸೆಕೆಂಡ್ ಒನ್ ಈಸ್ ಡಿಮ್ಯಾಂಡ್. ಎಸ್, ಕೆಲವೊಂದು ಸಲ ಪ್ರೊಡಕ್ಷನ್ ಕಾಸ್ಟ್ ಕಾನ್ಸ್ಟಂಟ್ ಇರ್ತದೆ, ಡ್ಯೂ ಟು ದ ಎಕ್ಸ್ಟರ್ನಲ್ ಡಿಮ್ಯಾಂಡ್ ದ ರೇಟ್ ಆಫ್ ದ commodity also increases. Say for example, 1 cup of orange juice, okay, ಆವಾಗ ಇದನ್ನ ರೇನಿ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ₹40 ಇತ್ತು. ಹೌ ಮಚ್? ರೇನಿ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ₹40 ಇತ್ತು. ಅದೇ ದ ಸೇಮ್ 1 ಕಪ್ ಆಫ್ ಆರೆಂಜ್ ಜ್ಯೂಸ್ ದ ಸಮ್ಮರ್ ಸೀಸನಲ್ಲಿ ಇಟ್ ಮೀನ್ಸ್ ₹100. ಸಮ್ಮರ್ ಸೀಸನ್ ಒಳಗೂ ಪ್ರೊಡಕ್ಷನ್ ಕಾಸ್ಟ್ ₹20 ಇತ್ತು, ಇವಾಗಲೂ ಪ್ರೊಡಕ್ಷನ್ ಕಾಸ್ಟ್ ಏನಾಗಿದೆ, ₹20 ಇದೆ. ಪ್ರೊಡಕ್ಷನ್ ಕಾಸ್ಟ್ ಏನಾಗಿಲ್ಲ, ಚೇಂಜ್ ಆಗಿಲ್ಲ, ಬಟ್ ರೇಟ್ ಏನಾಗಿದೆ, ಚೇಂಜ್ ಆಗಿದೆ. ವೈ? ಬಿಕಾಸ್ ಆಫ್ ಡಿಮ್ಯಾಂಡ್.
ಓಕೆನಾ, ದಟ್ ಈಸ್ ಕಾಲ್ಡ್ ಆಸ್ ಡಿಮ್ಯಾಂಡ್ ಪುಲ್. ದೆನ್ ವಾಟ್ ಯು ಕಾಸ್ಟ್ ಪುಷ್. ಕಾಸ್ಟ್ ಪುಷ್ ಅಂತಂದರೆ ಡಿಮ್ಯಾಂಡ್ ಏನಾಗಿರ್ತದೆ ಅಂತಂದರೆ ಕಾನ್ಸ್ಟಂಟ್ ಇರ್ತದೆ. ಡಿಮ್ಯಾಂಡ್ ಏನಾಗಿರ್ತದೆ, ಕಾನ್ಸ್ಟಂಟ್ ಇರ್ತದೆ. ಡ್ಯೂ ಟು ದಿ ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸ್ ಆಗಿದ್ದರಿಂದ ಇಲ್ಲೇನಾಗ್ತದಪ್ಪ ಅಂತಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆಗ್ತದೆ. ಸೇ ಫಾರ್ ಎಕ್ಸಾಂಪಲ್ ಬಲೂನ್ ಸೆಲ್ಲರ್, ಸ್ಟ್ರೀಟ್ ಒಳಗೆ ರೋಡ್ ಒಳಗೆ ಬಲೂನ್ ಮಾರ್ತಿರ್ತಾನೆ ಅಂದ್ಕೊಳ್ಳೋ, ಆತ ಬಾಯಿಂದ ಊಬಿ ಒಂದು ಬಲೂನ್ ಮಾಡಿರ್ತಾನೆ, ಅದಕ್ಕೆ ಅವ 20 ರೂಪೀಸಿಗೆ ಕೊಡ್ತಾನೆ. ಅದು ಕೊಡ್ತಾನೆ 20 ರೂಪೀಸ್. ಅದೇ ಮಷೀನಿಂದ ತಂದು ಹಾಕಿ ಬಲೂನ್ ಮಾರಿದರೆ ಹೀಲಿಯಂ ಹಾಕಿದರೆ 40 ರೂಪೀಸಿಗೆ ಕೊಡ್ತಾನೆ. ಬಿಕಾಸ್ ಪ್ರೊಡಕ್ಷನ್ ಕಾಸ್ಟ್ ಏನಾಗ್ಯದ, ಇನ್ಕ್ರೀಸ್ ಆಗ್ಯದ. ಅರ್ಥ ಆಗ್ಲಿಕ್ಕತ್ತದೆ. ಸೊ ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟ ಹಾಗಿದ್ರೆ ಎಟ್ ಪ್ರೆಸೆಂಟ್ ದ ಎವರೇಜ್ ರೇಟ್ ಆಫ್ ಇನ್ಫ್ಲೇಷನ್ ಇಸ್ 4%. ಅಕಾರ್ಡಿಂಗ್ ಟು ದ 2023-24 ಎಕನಾಮಿಕ್ ಸರ್ವೆ, ಎವರೇಜ್ ರೇಟ್ ಆಫ್ ಇನ್ಫ್ಲೇಷನ್ ಈಸ್ 4%. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಯೂನಿಟ್. ಇದಿಷ್ಟು ಫಸ್ಟ್ ಯೂನಿಟ್ ಸ್ಟೇಟ್ ಇನ್ಕಮ್ ಇನ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟ.